ಇವತ್ತು ಪಾಕಿಸ್ತಾನದ ಭಯೋತ್ಪಾದಕರು ಭಾರತಕ್ಕೆ ಬಂದು ಮಾಡೋದೇನಿಲ್ಲ, ಅದಕ್ಕೆ ಅವ್ರು ಇಲ್ಲೇ ಒಂದಷ್ಟು ಜನ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕದ ಗೌರ್ಮೆಂಟ್ ಬೇರೆ ಇದೆ ಸಪೋರ್ಟ್ ಮಾಡಕ್ಕೆ ಅವರಿಗೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಎಲ್ರಿಗೂ ಕೂಗೋದು ವಿಧಾನಸೌಧದಲ್ಲಿ. ಇವರು ಸಂವಿಧಾನವನ್ನು ಓದಿ ಸಂವಿಧಾನದ ರಕ್ಷಣೆ ಮಾಡಿ ಅಂತಾರಲ್ಲ, ಆದರೆ ಸಂವಿಧಾನದ ಅತ್ಯಂತ ಪ್ರಮುಖ ಕೇಂದ್ರವಾಗಿರುವಂತ, ಅದರ ರಕ್ಷಣೆ ಮಾಡಬೇಕಾಗಿರುವಂತ ಕೇಂದ್ರವಾಗಿರುವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ. ಒಬ್ಬ ಕಾಂಗ್ರೆಸ್ ಲೀಡರ್ ಏನ್ ಹೇಳಿದ ಗೊತ್ತಾ? BK ಹರಿಪ್ರಸಾದ್ ಏನ್ ಹೇಳಿದ್ರು ಗೊತ್ತಾ? ಅವ್ರು ಹೇಳಿದ್ದಾರೆ, ಪಾಕಿಸ್ತಾನ ಬಿಜೆಪಿ ಶತ್ರು ಇರಬಹುದು, ಕಾಂಗ್ರೆಸ್ಸಿಗಲ್ಲ ಅಂತ. ಬಾಬಾ ಅವ್ರು ಯಾವ ಲೆವೆಲ್ ಅಂತ ತೋರಿಸ್ಬಿಟ್ರು ನೋಡಿ, ಕಾಂಗ್ರೆಸ್ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅಂತ. ಆದ್ರೂ ಇವತ್ತೊಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಬೆಂಗಳೂರಿನಲ್ಲಿ. ಯಾರು ಮಾಡಿದ್ದಾರೆ ಅಂತ ಹುಡುಕಾಡ್ತಿದ್ದಾರೆ, ಸಿಕ್ಕಾಕೋಬೇಕು. ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ ಏನಿದ್ರ ಹಿಂದೆ ಇರುವಂತಹ ಹಕೀಕತ್ತು ಅಂತ. ಆದರೆ ನರೇಂದ್ರ ಮೋದಿ ಬಂದ ಮೇಲೆ ಆಲ್ಮೋಸ್ಟ್ ಬಾಂಬ್ ಬ್ಲಾಸ್ಟ್ಗಳೇ ಇಲ್ವಲ್ರಿ. ಬೆಂಗಳೂರು, ಮುಂಬೈ, ಡೆಲ್ಲಿ ಎಲ್ಲಂದ್ರಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತಲ್ಲ, ಬಾಂಬ್ ಬ್ಲಾಸ್ಟೇ ಇಲ್ಲ. ಈ ಬಾಂಬ್ ಬ್ಲಾಸ್ಟ್ ಬೆಂಗಳೂರಲ್ಲಿ ಎಷ್ಟೋ ವರ್ಷಗಳ ನಂತರ ಕೇಳಿರೋದು ನಾವು. ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ. ಇವತ್ತು ಈಶಾನ್ಯ ಭಾರತದಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ. ಯಾಕೆಂದ್ರೆ ಪಾಕಿಸ್ತಾನದ ಭಯೋತ್ಪಾದಕರು ಪಾಕಿಸ್ತಾನ ದಾಟಿ ಈ ಕಡೆ ಬರ್ಲಿಕ್ಕೆ ಬಿಡ್ತಿಲ್ಲ ಮೋದಿ.